ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಮೊನ್ನೆ ನೆದರ್ಲ್ಯಾಂಡಿಂದ ನರೇಂದ್ರ ಮೋದಿಯವರು ಶಾಸನಗಳು ತಂದಿದ್ದಾರೆ. 11ನೇ ಶತಮಾನದ ಚೋಳರ ಕಾಲದ ಇತಿಹಾಸವುಳ್ಳ ಶಾಸನ. ಅದು ಸುಮ್ಮನೆ ಇಂಡಿಯಾಕ್ಕೆ ಬಂದಿಲ್ಲ. 14 ವರ್ಷದ ಹೋರಾಟ, ಇತಿಹಾಸ ಸಮಿತಿಗಳ ಫಲ, ಮೋದಿಯವರ ಶಕ್ತಿ, ಭಾರತ ಮುನ್ನುಗ್ತಿರುವ ಶಕ್ತಿ ನೆದರ್ಲ್ಯಾಂಡಿಂದ ವಾಪಸ್ ಬಂದಿದೆ. ಸುಮ್ಮನೆ ಆ ಶಾಸನಗಳು ನಮ್ಮ ಇಂಡಿಯಾಕ್ಕೆ ವಾಪಸ್ ಬಂದಿಲ್ಲ ಸ್ನೇಹಿತರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ, 2014 ಮುಂಚೆ ಯಾವ ಆಗಲಿಲ್ಲ ಕೆಲಸಗಳು. ಆದರೆ ಇವತ್ತು ಆಗಿದೆ ಅಂದರೆ ನೀವು ತಿಳ್ಕೋಬೇಕು. 30 kg ತಾಮ್ರ 300 ವರ್ಷಗಳಷ್ಟು ಹಳೆಯದಾದ ನೆದರ್ಲ್ಯಾಂಡಿಂದ ಬಂದಿದೆ ನಮ್ಮ ಚೋಳರ ಕಾಲ ಇತಿಹಾಸವುಳ್ಳ ಶಾಸನ. ನೋಡಿ, ಭಾರಿ ಶಕ್ತಿ. 30 kg ಅಂದರೆ ಹುಡುಗಾಟ ಅಲ್ಲ. ರಾಜಮುದ್ರೆ ಒಂದು ಇರುತ್ತೆ, ಅದರೊಳಗೆ ಪೌಣಿಸ್ ಇಟ್ಟಿದೆ. 21 ತಾಮ್ರಪತ್ರಗಳು, ಒಟ್ಟು ತೂಕ ಬರೋಬ್ಬರಿ 30 kg. ನೆದರ್ಲ್ಯಾಂಡಲ್ಲಿ ಮೀಟಿಂಗ್ ಇರುತ್ತೆ, ಎಲ್ಲರ ಕಣ್ಣು ಅದರ ಮೇಲೆ ಇರುತ್ತೆ. 300 ವರ್ಷಗಳಿಂದ ನಮ್ಮ ದೇಶದಿಂದ ತಗೋದಂಥ ಇತಿಹಾಸವುಳ್ಳ ಚೋಳರ ಕಾಲದ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿರುತ್ತೆ. ನಮ್ಮ ವಸ್ತುಗಳು ಏನೇನು ಹೊಡ್ಕೊಂಡು ಹೋಗಿದ್ದಾರೆ ನೋಡಿ. 21 ತಾಮ್ರಪತ್ರಗಳು ಡಚ್ ಸರ್ಕಾರ ಭಾರತಕ್ಕೆ ಹಸ್ತಾಂತರಿಸಿದೆ. ರಾಜತಾಂತ್ರಿಕ, ಇದು ಕೇವಲ ಉಡುಗೊರೆ ಅಂದ್ಕೊಂಡು, ಆದರೆ ಇತಿಹಾಸದಲ್ಲಿ ಗೊತ್ತು, ಇದು ತಾಮ್ರದ ತಗಡಲ್ಲ. ಸಾವಿರಾರು ವರ್ಷಗಳ ಹಿಂದೆ ಅದೊಂದು ಚೋಳರ ಇತಿಹಾಸ, ಚೋಳರ ಸಂಸ್ಕೃತಿ ಇತ್ತಲ್ಲ, ಅದು ಕಳೆದೋಗಿತ್ತು. ಏನಿದು ಆನೆಮಂಗಲಂ ಶಾಸನ? ಯಾಕೆಂದರೆ ಇಂಥ ವಿಷಯ ಹೇಳಬೇಕಾದ್ರೆ ಪ್ರತಿಯೊಂದನ್ನು ಡೀಟೇಲ್ಸ್ ಆಗಿ ಹೇಳಬೇಕು. ಕ್ರಿಸ್ತಶಕ 985ರಿಂದ 1014 ಅವಧಿ ದಕ್ಷಿಣ ಭಾರತವನ್ನು ಅಪ್ರತಿಮ ವೀರ ರಾಜ ಚೋಳ ಆಳುತ್ತಿದ್ದ ಕಾಲವದು. ಆತನ ಕಾಲದಲ್ಲಿ ಸ್ನೇಹಿತರೆ ಕೆತ್ತಲಾದ ಈ ಶಾಸನಗಳು ಇಡೀ ಚೋಳದ ಹೇಗಿತ್ತು, ಏನಿತ್ತು, ಏನೇನು ನಡೀತಿತ್ತು, ಇತಿಹಾಸ ಏನು, ಯಾವ ಯುದ್ಧಗಳು ಅನ್ನೋ ಅದು ಕಥೆಯನ್ನು ಹೇಳುತ್ತೆ. 2ನೇ ಭಾಗ ತಮಿಳು ಭಾಷೆಯಲ್ಲಿದೆ. ಆದರೆ ಅಂದಿನ ಕಾಲದ ತೆರಿಗೆ ಪದ್ಧತಿ, ಭೂಮಿಯ ಗಡಿಗಳು, ಹಳ್ಳಿಗಳು, ಆಡಳಿತದ ಬಗ್ಗೆ ಎಂಥವರು ಬೆರಗಾಗುವಂಥ ಡೀಟೇಲ್ಸ್ಗಳು ಇವೆ ಅಂತ ಇದರಲ್ಲಿ. ತಮಿಳುನಾಡಿನ ನಾಗಪಟ್ಟಣಂ ಬಳಿಯ ಆನೆಮಂಗಳಂ ಅನ್ನೋ ಪುಟ್ಟ ಹೆಸರನ್ನೇ ಶಾಸನಗಳಿಗಿದೆ. ಆದರೆ ಈ ಪತ್ರಗಳ ಹಿಂದೆ ಅಡಗಿರೋ ಅಸಲಿ ಕಥೆ ಕೇಳಿದರೆ ಭಯಂಕರ ರೀ. ಒಬ್ಬ ಪರಶಿವ ಭಕ್ತನಾದ ಹಿಂದೂ ರಾಜ ತನ್ನ ಕರಾವಳಿ ನಗರದಲ್ಲಿ ವಿದೇಶಿ ಬೌದ್ಧ ರಾಜಕುಮಾರನಿಗಾಗಿ ಬೌದ್ಧ ವಿವರ ಜಾಗ ಕೊಡುತ್ತಾನೆ. ನೋಡಿ, ನಮ್ಮ ತಲೆ ಮೇಲೆ ಕೊಟ್ಟು ನಾವೇ ಕಲ್ಲಾಕಂತೀವಲ್ಲ, ಇದನ್ನು ಹೇಳ್ತಾರೆ. ಆದರೆ ಈ ತಮಿಳುನಾಡು ಶಾಸನ ಹೇಗೆ ನೆದರ್ಲ್ಯಾಂಡಿಗೆ ಹೋಯಿತು? 18ನೇ ಶತಮಾನದಲ್ಲಿ ನಾಗಪಟ್ಟಣಂ ಜೆಟ್ ಈಸ್ಟ್ ಕಂಪನಿಯ ನಿಯಂತ್ರಣಕ್ಕೆ ಬಂದಿತ್ತು. ಫ್ಲೋರೆಟಿಯಂ ಕ್ಯಾಪರ್ ಎಂಬ ಡಬ್ ಅಧಿಕಾರಿ ಒಬ್ಬ ಕ್ರಿಶ್ಚಿಯನ್ ಮಿಷನರಿ ಸಹಾಯದಿಂದ ಅಮೂಲ್ಯ ಶಾಸನಗಳು ಭಾರತದಿಂದ ಕದ್ದು ತಗೋಗ್ತಾರೆ ಬೇವರ್ಸಿ ನಾಯಿಗಳು. 862ರಲ್ಲಿ ಇವು ಡಚ್ನ ಪ್ರಸಿದ್ಧ ಡೆಡ್ಲೈನ್ ಯೂನಿವರ್ಸಿಟಿ ಮ್ಯೂಸಿಯಂ ಸೇರಿದವು. ಅಲ್ಲಿ ಶಾಸನಗಳಿಗೆ ಡೆಡ್ಲೈನ್ ಪೆಟ್ ಅಂತ ಹೆಸರಿಟ್ಟು ಸಂಶೋಧನೆ ಮಾಡಲಾಗುತ್ತಿತ್ತು. ಆದರೆ ವಿಪರ್ಸೆ ನೋಡಿ, ಅಲ್ಲಿ ತಾಮ್ರದ ಪತ್ರಗಳು ಸುರಕ್ಷಿತವಾಯಿತು. ಆದರೆ ಇಲ್ಲಿ ತಮಿಳುನಾಡಿನಲ್ಲಿ ಯಾವ ಚೂಡಾಮಣಿ ಬೌದ್ಧ ವಿವರ ಬಗ್ಗೆ ಶಾಸನ ಬರೆಯಲಾಗಿತ್ತು. ಐತಿಹಾಸಿಕ ಕಟ್ಟಡವನ್ನು 1862ರಲ್ಲಿ ಜೋಸೆಟ್ ಮಿಷನರಿಗಳು ಸಂಪೂರ್ಣವಾಗಿ ದೋಸಗಳಿರು. ಇದೆಲ್ಲ ಪ್ಲಾನ್ ಪ್ರಕಾರ ಸ್ನೇಹಿತರೆ ಆಗಿರೋದು. ನಮ್ಮ ಸಂಸ್ಕೃತಿಯನ್ನು ಅಳಿಸ್ಬೇಕು ಅಂತ ಈ ಮಿಷನರಿಗಳು ಇದಾರಲ್ಲ, ಆ ಕಟ್ಟಡವನ್ನೇ ಇತಿಹಾಸ ಹೋಗಲಿ ಅಂತ ಅಲ್ಲಿಂದ ಆದೇಶ ಬಂದಿರುತ್ತೆ ನೋಡಿ. ಹಾಗೆ ಇಂದಿನ ಕಾಲದಲ್ಲೂ ಈ ಥರ ಷಡ್ಯಂತ್ರ ನಡೀತಾ ಇದೆ. ನಮ್ಮ ಹಿಂದೂ ಜನಗಳು, ಹಿಂದೂ ಸನಾತನವನ್ನು ಅಳಿಸುವ ಕಾರ್ಯ ನಡೀತಿದೆ ಎಂದು ಹುಷಾರಾಗಿರಬೇಕು. ಈ ಶಾಸನಗಳು ಭಾರತಕ್ಕೆ ಸುಮ್ಮನೆ ಬಂದಿಲ್ಲ ರೀ, ತುಂಬ ಹೋರಾಟ ಇರುತ್ತೆ. ಸುಮ್ಮನೆ ಕೊಟ್ಬಿಡ್ತಾರೆ. ಇಡೀ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಭಾಗದಲ್ಲಿದ್ದ ಈ ವಿಜಯ ಸಾಮ್ರಾಜ್ಯ ರಾಜಕುಮಾರ ಶ್ರೀಮಾರ ವಿಜಯೋತ್ತಮ್ ಗರ್ವ ಭಾರತದಲ್ಲಿ ನಾಗಪಟ್ಟಣದಲ್ಲಿ ದಾನವಾಗಿ ನೀಡಿದ ಆದೇಶವೇ ಈ ತಾಮ್ರಪತ್ರಗಳ ಮೇಲೆ ರಾಜರಾಜ ಚೋಳರ ಆಜ್ಞೆಯನ್ನು ತಾಳೆಗರಿಯ ಮೇಲೆ ಬರೆಯಲಾಗಿತ್ತು. ಆದರೆ ಆತನ ಮಗ ಮಹಾನ್ ಪರಾಕ್ರಮಿಯಾಗಿದ್ದ ರಾಜೇಂದ್ರ ಚೋಳ ತಂದೆ ಮಾತು ಶಾತು ಎಂದು ಅದನ್ನು 30 kg ತಾಮ್ರದಲ್ಲಿ ನನ್ನ ತಂದೆ ತನ್ನ ಇತಿಹಾಸ, ನನ್ನ ಧರ್ಮದ ಇತಿಹಾಸದಲ್ಲಿ ಎಂದು ತಾಮ್ರದ ಮೇಲೆ ಕೆತ್ತಿಸಿದೆ. ಇದು ಕೇವಲ ದಾನದ ಕಥೆ ಅಲ್ಲ. ಅಂದಿನ ಕಾಲದಲ್ಲಿ ಭಾರತೀಯರು ಸಾಗರಗಳ ಆಚೆನೂ ಜಾಗೃತಗೊಂಡಿದ್ದವು. ಸಾಗರದ ಆಚೆನೂ ನಮ್ಮ ಭಾರತದ ತಾಕತ್ತಿತ್ತು, ನಮ್ಮ ಹಿಂದೂ ಸಾಮ್ರಾಜ್ಯದ ತಾಕತ್ತಿತ್ತು ಅನ್ನೋದಕ್ಕೆ ಈ ಪಟ್ಟಿಗಳಿಗೆ ಸಾಕ್ಷಿಗಳಿವೆ ನೋಡಿ. ಆಗಲೂ ನಮ್ಮ ದೇಶದಲ್ಲಿ ಈ ಮಿಷನರಿಗಳು ಕಾಟ ಇತ್ತು ಅಂದರೆ ಆ ರಾಜರು ಮಹಾರಾಜರು ನಮಗೆ ಪ್ರಾಣ ತ್ಯಾಗ ಮಾಡಿ ಇವತ್ತು ಒಂದು ದಾರಿಯನ್ನು ಹಾಕೊಟ್ಟಿದ್ದಾರೆ. 14 ವರ್ಷಗಳ ಹೋರಾಟ ಇದೆ ಸ್ನೇಹಿತರೆ. ಯುನೆಸ್ಕೋ ಸಂಸ್ಥೆ ಅಡಿಯಲ್ಲಿ ಒಂದು ವಿಶೇಷ ಸಂಸ್ಥೆ ಇದೆ. ಅದು ಕಳುವಾದ ಸಾಂಸ್ಕೃತಿಕ ಆಸ್ತಿಗಳನ್ನು ಮರಳು ತರಲು ಎಚ್ಚೆತ್ತವರಿಗೆ ಪ್ರಯತ್ನ ಮಾಡಿದೆ. 2023ರಲ್ಲಿ ಈ ಸಮಿತಿ ಭಾರತದ ಒಂದು ವಾದವನ್ನು ಒಪ್ಪಿಕೊಂಡಿತ್ತು. ಇದು ಭಾರತದ ಆಸ್ತಿ, ನೆದರ್ಲ್ಯಾಂಡ್ ಇದನ್ನು ಗೌರವದಿಂದ ಮರಳಿ ನೀಡಬೇಕು ಎಂದು ಸೂಚಿಸಿತ್ತು. ಅದೃಷ್ಟವತ್ತು 2022ರಲ್ಲಿ ನೆದರ್ಲ್ಯಾಂಡ್ ಸರ್ಕಾರ ತನ್ನ ವಸಾಹತುಶಾಹಿ ಕಾಲದ ಲೂಟಿಯ ವಸ್ತುಗಳನ್ನು ಮರಳಿ ನೀಡುವ ಹೊಸ ಪಾಲಿಸಿಯನ್ನು ತಂದಿದ್ದರಿಂದ ಈ ಪ್ರಕ್ರಿಯೆ ವೇಗ ಪಡೆದುಕೊಂಡಿದೆ. ಕೊನೆಗೂ ಚೋಳರ ಈ ಮಹಾನ್ ನಿಧಿ ತಾಯ್ನಾಡಿಗೆ ಈ ತಾಮ್ರದ ಪತ್ರಗಳನ್ನು ಕೇವಲ ಪ್ರದರ್ಶನ ವಸ್ತು ಅಲ್ಲ. ಪ್ರಸ್ತುತ ತಮಿಳುನಾಡಿನ ಪುರಾತತ್ವ ಇಲಾಖೆ ನಾಗಪಟ್ಟಣಂ ಕರಾವಳಿ ಅಂಡರ್ ವಾಟರ್ ಆರ್ಕಿಯಾಲಜಿ ಸಂಶೋಧನೆ ನಡೆಯುತ್ತಿದ್ದು, ಮಣ್ಣಿನಲ್ಲಿ ಹೂತು ಹೋಗಿರುವ ಚೂಡಾಮಣಿ ಬೌದ್ಧ ಈ ಹುಡುಕಾಟಕ್ಕೆ ಆನೆಮಂಗಲ್ ಶಾಸನಗಳಿದ್ದಾರೆ. ಏಕೆಂದರೆ ಆ ವಿಹಾರಗಳಲ್ಲಿ ಎಲ್ಲಿದೆ, ಸುತ್ತಮುತ್ತ ಏನಿತ್ತು, ಪ್ರತಿಯೊಂದು ವಿವರವೂ ಇದೆ. ಅಷ್ಟೇ ಯಾಕೆ, ಕಲ್ಕಿ ಅವರು ಬರೆದ ಇತ್ತೀಚೆಗೆ ಸಿನಿಮಾ ರೂಪದಲ್ಲಿ ಸೂಪರ್ ಹಿಟ್ ಆದ ಪೊನ್ನಿಯಿನ್ ಸೆಲ್ವಂ ಕಾದಂಬರಿಯಲ್ಲಿ ತಾಮ್ರದ ಪತ್ರಗಳು ಉಲ್ಲೇಖ. ಇಷ್ಟು ದಿನ ಯುರೋಪಿಯನ್ ಮೂಜಲ್ ಕೂತು ವಿದೇಶಿ ಯುದ್ಧಂ ಸರಿ ನಮ್ಮ ಕಥೆ ಹೇಳುತ್ತಿದ್ದ ಶಾಸನಗಳು ಇನ್ನು ಮುಂದೆ ತಮಿಳುನಾಡಿನ ಮಣ್ಣಿನಲ್ಲಿ ನಿಂತು ನಮ್ಮ ಮುಂದಿನ ಪೀಳಿಗೆ ಚೋಳರ ವೀರಗಾದೆಯನ್ನು ಹೇಳಲಿದೆ. ಸ್ನೇಹಿತರೆ, ಇದರ ಮೂಲಕ ಇಷ್ಟೇ, ನಮ್ಮ ದೇಶವನ್ನು ನಮ್ಮ ಕೈಯಲ್ಲಿ ನಾವೇ ಸಂರಕ್ಷಣೆಗೆ ನಿಲ್ಲಬೇಕು. ಇಂಥ ಇತಿಹಾಸಗಳು ಉಳಿಬೇಕು. ಇತಿಹಾಸಗಳು ಅಳಿದು ಹೋದ ಇತಿಹಾಸಗಳು ಮತ್ತೆ ಬಂದು ಉಳಿಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನು
ಹೇಳ್ತೀನಿ. ಎಷ್ಟೋ ಜನಗಳ ಕನಸು, ಎಷ್ಟೋ ವರ್ಷಗಳ ಶ್ರಮ. ಮೋದಿಯವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ತಿಳಿಸ್ತೀನಿ. ತಮಿಳುನಾಡವರು ಋಣಿಯಾಗಿರಬೇಕು. ನಿಮ್ಮ ಇತಿಹಾಸ ಹಿಂದೂಗಳ ಕಥೆಯನ್ನು ವಾಪಸ್ ತಂದಿದ್ದಾರೆ. ಈ ಮಾತನ್ನು ಹೇಳ್ತಾ ತಾಯಿ ಜಗದಂಬ ಅವರಿಗೆ ಹೆಚ್ಚಿನ ಶಕ್ತಿ ಕೊಟ್ಟು 500 ವರ್ಷ ಮತ್ತೆ ನಮ್ಮ ಇಂಡಿಯಾಕ್ಕೆ ಬರಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಹಿಂದ್.